ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರು ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟರು. ವಿಶ್ವ ಹಿರಿಯ ನಾಗರಿಕರ ದಿನ ಆಚರಣೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಧರಣಿ ಸತ್ಯಾಗ್ರಹ ಮಾಡುವುದರ ಮುಖಾಂತರವಾಗಿ ನಿವೃತ್ತಿ ನೌಕರರ ಆರ್ಥಿಕ ಸೌಲಭ್ಯಗಳನ್ನು ಡಿಸಿಆರ್ಜಿ ಕಮ್ಯುಟೇಷನ್ ರಜೆ ನಗದೀಕರಣ ಮೊತ್ತವನ್ನು 7ನೇ ವೇತನದ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕು ಎಂದು ಕಪ್ಪು ಪಟ್ಟಿ ಧರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಹಂಚಿನಾಳ್ ಸೇರಿದಂತೆ ನೀಲಕಂಠ ಹಿರೇಮಠ ಅವರು ಮಾತನಾಡಿದರು. 7ನೇ ವೇತನ ಆಯೋಗ ಜಾರಿಯಾಗಿದ್ದು ಆ 7ನೇ ವೇತನ ಆಯೋಗದ ಏನು ಆರ್ಥಿಕ ಸೌಲಭ್ಯ ಏನಿದೆ ಅದು 1/8/24 ಆರ್ಥಿಕ ಸೌಲಭ್ಯ ನೀಡಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಜಾರಿಯಾಗಿದೆ. ಆದರೆ 1/7/22ರಿಂದ 31/7/24 ಅವಧಿಯಲ್ಲಿ ಏನು ನಿವೃತ್ತಿ ಆಗಿದ್ದಾರೆ, ಈ ನಿವೃತ್ತಿ ಆಗಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಅನುದಾನಿತ ಶಿಕ್ಷಕರು ಮತ್ತು ಸಿಬ್ಬಂದಿ ಸಹ ಸೇರಿ ಅವರಿಗೆ 6ನೇ ವೇತನ ಆಯೋಗದ ರೇಟ್ ಪ್ರಕಾರ ಆ ಅಂಕಿಅಂಶ ಪ್ರಕಾರ ನಮಗೆ ಡಿಸಿಆರ್ಜಿ ಕಮ್ಯುಟೇಷನ್ ಮತ್ತು ಇಎಲ್ ಬೆನಿಫಿಟ್ ನೀಡಿದ್ದಾರೆ. ಆದರೆ 7ನೇ ವೇತನ ಆಯೋಗದ ಏನು ಶಿಫಾರಸಿನಂತೆ ಆ ಬೆನಿಫಿಟ್ನಂತೆ ನಮಗೆ ಕಾಲ್ಪನಿಕವಾಗಿ ನೀಡದೇ ನಿವೃತ್ತಿ ಹೊಂದಿರತಕ್ಕಂಥ ಮತ್ತು ಮರಣ ಹೊಂದಿರತಕ್ಕಂಥ ನೌಕರರಿಗೆ ಕಾಲ್ಪನಿಕ ಅಂತಕ್ಕಂಥ ಶಬ್ದವನ್ನು ತೆಗೆದು ನಮಗೆ 1/7/22ರಿಂದ 31/7/24 ನಿವೃತ್ತಿ ಆಗಿರ್ತಕ್ಕಂಥ ಎಲ್ಲ ನೌಕರರಿಗೆ ಕಾಲ್ಪನಿಕ ಶಬ್ದ ತೆಗೆದು ನಮಗೆ ಆರ್ಥಿಕ ಸೌಲಭ್ಯ ಡಿಸಿಆರ್ಜಿಯಲ್ಲಿ ಕಮ್ಯುಟೇಷನ್ದಲ್ಲಿ ಮತ್ತು ಇಎಲ್ದಲ್ಲಿ ನಾವು ನೀಡಬೇಕು ಅಂತ ರಾಜ್ಯ ಮಟ್ಟದಲ್ಲಿ ವೇದಿಕೆ ನಾವು ನಿರ್ಮಾಣ ಮಾಡಿಕೊಂಡು ಅವರ ಆದೇಶದಂತೆ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಸಹ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರದ ಗಮನ ಸೆಳೆಯಲು ನಾವಿಲ್ಲಿ ಎಲ್ಲರೂ ಸೇರಿದ್ದೇವೆ. ಹೀಗಾಗಿ ಈಗ ಇನ್ನು ಮುಂದಿನ ನಡೆ ಅಂದರೆ ನಾವು ಮಾನ್ಯ ಡಿಸಿ ಅವರಿಗೆ ನಮ್ಮ ಏನು ಅನ್ಯಾಯ ಆಗಿದೆ, ನಮ್ಮ ಈ ಪಿಂಚಣಿ ತಾರತಮ್ಯದಲ್ಲಿ ಏನು ಅನ್ಯಾಯ ಆಗಿದೆ ಇದನ್ನು ಸರಿಪಡಿಸಲು ನಾವೆಲ್ಲ ಸಂಘಟನೆಯವರು ಸೇರಿ ಅವರಿಗೆ ಮನವಿಯನ್ನು ನಾವು ನೀಡ್ತಾ ಇದ್ದೇವೆ ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಈ ಸಂದರ್ಭದಲ್ಲಿ ತರ್ತಾ ಇದ್ದೇವೆ. ವಿಜಯಕುಮಾರ್ ಹಂಚಿನಾಳ್, ಜಿಲ್ಲಾ ಸಂಚಾಲಕ ನಿವೃತ್ತ ವೇದಿಕೆ ಸಂಘ ಕಲಬುರಗಿ. ಅದಕ್ಕೆ ನಾವು ಒಟ್ಟಾಗಿ ಹೇಳುವುದೇನೆಂದ್ರೆ 6ನೇ ವೇತನದ ಸೌಲಭ್ಯ ನಮಗೆ ಕೊಟ್ಟಾರವರು, ನಮಗೆ 7ನೇ ವೇತನದ ಸೌಲಭ್ಯ ಬೇಕಾಗ್ಯದ. ಏನೇನು ಅಂತ ಕೇಳಿದ್ರೆ ನಗದೀಕರಣ, ಇಎಲ್ ನಗದೀಕರಣ ಬೇಕಾಗ್ಯದ ಮತ್ತು ಕಮ್ಯುಟೇಷನ್ ಬೇಕಾಗ್ಯದ. ಇವು ಎಲ್ಲವನ್ನು ಈಗಾಗಲೇ ನಮ್ಮ ಸರ್ ಹೇಳ್ಯಾರ. ಅದಕ್ಕೆ ದಯವಿಟ್ಟು ಅದ್ರ ತಕ್ಕಂಗೆ ತಾವೇನದ ಅಂದ್ರೆ ಈ ಹಿರಿಯ ನಾಗರಿಕ ದಿನಾಚರಣೆ ನಿಮಿತ್ತ ನಾವೆಲ್ಲರೂ ಪ್ರತಿಭಟನೆ ಮಾಡಕತ್ತಿದ್ದೆವು. ಅದಕ್ಕೆ ಈ ಅನುಕಂಪ ಏನದ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಮುಟ್ಟಬೇಕನ್ನುವ ಉದ್ದೇಶ ಅದ ನಮ್ಮದು. ಬಂಧುಗಳೇ, ಇವತ್ತು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ದಿನದಂದು ಇವತ್ತು ಹಿರಿಯ ನಾಗರಿಕರಾಗಿರ್ತಕ್ಕಂಥ ನಮ್ಮ ಎಲ್ಲ ಬಳಗದವರು ಇವತ್ತು ಹಿರಿಯರಿಗೆ ಆಗಿರ್ತಕ್ಕಂಥ 7ನೇ ವೇತನ ಆಯೋಗ ಜಾರಿಗೆ ಬಂದಿದ್ದು ನಿಜವಾಗಿ ಅಂದರೆ 1/7/2022ರಿಂದ ಜಾರಿಗೆ ಬಂದಿದ್ದರು. ಇವತ್ತು ಆರ್ಥಿಕವಾಗಿ ಅನುಷ್ಠಾನ ತಂದಿದ್ದು ಅಂದರೆ 1/8/2024ರಿಂದ ಆರ್ಥಿಕ ಅನುಷ್ಠಾನ ತಂದಿರುವುದರಿಂದ ಈ 1/7/2022ರಿಂದ ಜುಲೈ 24ರ ಅವಧಿಯಲ್ಲಿ 2 ವರ್ಷಗಳ ಅವಧಿಯಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಸರ್ಕಾರಿ ನೌಕರರಿಗೆ ಇವತ್ತು ನಮಗೆ ಡಿಸಿಆರ್ಜಿಯಲ್ಲಿ ಮತ್ತು ಕಮ್ಯುಟೇಷನ್ನಲ್ಲಿ ಮತ್ತು ಗಳಿಕೆ ರಜೆ ನಗರೀಕರಣ ವ್ಯವಸ್ಥೆಯಲ್ಲಿ ಇವತ್ತು ಆರ್ಥಿಕವಾಗಿ ಸುಮಾರು ಒಬ್ಬೊಬ್ಬರಿಗೆ ಕನಿಷ್ಠ 10 ರಿಂದ 15 ಲಕ್ಷ ಇವತ್ತು ನಮಗೆ ಹಾನಿಯಾಗಿದೆ, ಅನ್ಯಾಯವಾಗಿದೆ. ಈ ಅನ್ಯಾಯವನ್ನು ಸರಿಪಡಿಸುವುದಕ್ಕೋಸ್ಕರ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದ ರಾಜಧಾನಿಯಲ್ಲಿಯೂ ಕೂಡ ಇವತ್ತು ನಿವೃತ್ತ ನೌಕರರ ಸಂಘದ ವತಿಯಿಂದ ಇವತ್ತು ಶಾಂತಿಯುತ ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿ
ಮನವಿ ಪತ್ರಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಕಲಬುರಗಿ ನಗರದಲ್ಲಿಯೂ ಕೂಡ ಇವತ್ತು ನಾವು ಮನವಿ ಪತ್ರವನ್ನು ಕೊಡುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ಪ್ರತಿಭಟನೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ನನ್ನ ಹೆಸರು ಭರತರಾಜ್ ಸಾವಳಗಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು.